ಎಷ್ಟು ಜೋರಾಗಿ ಹಂದಿಗಳು ಚೀರ್ತಾವಲ್ಲ ತಿಳ್ಕೊಳ್ಬೇಕು. ಒದತ್ತು ಜೋರಾಗಿ ಬಿದ್ದೈತಿ ಇವಕ್ಕಂತ. ಕಳಿಗೆ ಹತ್ತಿದಾಗ ಒದರ್ತಾವೆ, ಇರ್ಲಿಕ್ಕಂದ್ರೆ ಒದರಂಗಿಲ್ಲ. ಅವ ಕುಂಕುಮದ ಬಗ್ಗೆನ ಒದರಲ್ನಕ್ಕ, ಮತ್ತು ಎದ್ರ ಬಗ್ಗೆರ ಒದರಲ್ರಕ್ಕ. ಭಾಳ ಜೋರಾಗಿ ಚೀರಿದ್ರು ಅಂದ್ರೆ, ಹಂದಿಗಳು ಜೋರಾಗಿ ಚೀರಿದ್ವು ಅಂದ್ರೆ ಕಡ್ತ ಬೇಸ್ನಾಗ ಬಿದ್ದೈತೆ ಅಂತ ತಿಳ್ಕೊಬೋ. ಅದಕ್ಕೆ ನಾ ಅವ್ರಿಗೆ ಉತ್ತರ ಪತ್ರ ಕೊಡಂಗಿಲ್ಲ, ಜಾಡಿಸಿ ಒಂದು ಒಗೆದಿರ್ತೀನಿ. ಅವು ಮುಂದೆ ಒಂದು ತಿಂಗಳ ತನೂ ಹಂಗೆ ಒದರಾಡ್ಕೊತಾ ಇರ್ತಾವೆ. ಒಂದು ತಿಂಗಳಾಗೋದ್ರಾಗ ತಣ್ಣಗಾಕತಿ, ಮತ್ತು ಮುಂದಿನ ಊರಾಗ ಇದು ಮುಗೀತೀಗ. ಬಬಲೇಶ್ವರ ಮುಗಿದ ಕೂಡಲೇ ಬಾಗೇವಾಡಿ ಆಯ್ತು. ಬಾಗೇವಾಡಿ ಆದ ಕೂಡಲೇ ಈಗ ರಬಕವಿ ಬನ್ನಿಹಟ್ಟಿ. ಇದು ಮುಗಿದ ಕೂಡಲೇ ಮುಂದಿನ ತಿಂಗಳು ಯಾದಗಿರಿ ಆಗೈತಿ. ಯಾದಗಿರಿ ಮುಗಿದ ಕೂಡಲೇ ಬೆಳಗಾವಿಗೆ ಐತಿ. ಬೆಳಗಾವಿ ಮುಗಿದ ಕೂಡಲೇ ಮತ್ತು ಬೀದರ್ದಾಗ ಐತಿ. ಏಪ್ರಿಲ್ ತಿಂಗಳದಾಗ ಬೀದರ್ ಮಾಡ್ತೀವಂತ ಬೀದರ್ದವ್ರು ತಯಾರಾಗ್ಯಾರ. ನಾ ಏನು ಬೀದರ್ಗೆ ಬರ್ತೀನಿ ಅಂತ ತಿಳಿದ ಕೂಡಲೇ ಅವು ಚಟಪಟ ಇನ್ನು ಒದ್ದಾಡಕ್ಕೆ ಶುರು ಮಾಡ್ತಾವೆ. ಅಂದ್ರೆ ಏನಪ್ಪ, ಬಿಲದೊಳಗೆ ನೀರು ಹೊಕ್ಕಿತಂದ್ರೆ ಇರಿವಿ ಹಾವ ಹೆಂಗೆ ಹೊರಗೆ ಬಿದ್ದು ಚಟಪಟ ಒದ್ದಾಡ್ತಾವಲ್ಲ, ಹಂಗೆ ಯುವಕರ ಸ್ಥಿತಿ ಆಕ್ಕೈತಿ. ಇನ್ನು ಬಂದರ ಬಾ ನೀನು ನೋಡ್ತೀವಿ ಹಂಗೆ ಹಿಂಗೆ ಅಂತಾರೆ. ಇಲ್ಲಿನೂ ಅಂತಿದ್ರು, ನಾ ಬಂದೀನಿ, ಒಂದೂ ಬಂದಿಲ್ಲ. ಮತ್ತು ಇಷ್ಟು ಮಂದಿ ಬಂದಾರ, ಗೌಡ್ಗಂತರು ದಿನ ಬಂದರ ಬಾ ಅಂತಿರ್ತಾರೆ. ಏನು ಮಾಡೋರದಿರಪ್ಪ ಬಂದು? ನಮಗೇನು ಮುಂದೆ ಹಿಂದಿಲ್ಲ, ಖರೆ ಮುಂದೆ ಅದಾರಲ್ಲ ಇಷ್ಟು ಮಂದಿ ಸಾಕಂತೀನಿ. ನಾವು ಯಾರ ಸಲುವಾಗಿ ಮಾಡ್ತೀವಲ್ಲ ಅವ್ರು ಇದನ್ನು ತಿಳ್ಕೊಂಡ್ರೆ ಸಾಕು, ಇದಕ್ಕಿಂತ ಹೆಚ್ಚಿಂದ ಏನೂ ಬೇಡ. 94% ಜನ ನಾವು ಪ್ರತಿಪಾದಿಸ್ತಾ ಇರುವಂಥ ಬಸವಾದಿ ಶರಣರ ಹಿಂದುತ್ವವನ್ನು ಒಪ್ಕೊಂಡಾರ. ನಾ ಯಾಕೆ ಹೇಳಿದೆ ಅಂದ್ರೆ, ಹೋದ ಸಾರಿ ಹೇಳಿ ನಾನು, ಬಸವಾದಿ ಶರಣರ ವಚನಗಳಲ್ಲಿ ಬಹಳ ಐತ್ರಿ. ನಿಮ್ಗೇನು ಹೇಳೋದು, ಅನುಭವದ ದರ್ಶನ. ಎಲ್ಲ ಶರಣರ ವಚನಗಳೊಳಗೆ ಏನಿಲ್ಲ ಅಂತಿಲ್ಲ. ಇವ್ರು ಯಾವ್ದ್ಯಾವ್ದು ಇಲ್ಲ ಅಂತ ಹೇಳ್ಯಾರಲ್ಲ, ಅವಕ್ಕೆ ಒಂದೊಂದು ನಾ ಉದಾಹರಣೆ ಹೇಳ್ತೀನಿ, ಮುಂದೆ ಹೋಗ್ತೀನಿ. ಆಮ್ಯಾಗ ಈ ಸ್ವಾಮಿಗಳಿಗೆ ಎಲ್ಲರಿಗೂ ಹೇಳಿದ್ದು ನಾನು, ಬಸವಣ್ಣ ಕಾಯ್ಕ ಮಾಡಂತ ಹೇಳಿದೆ. ಒಬ್ಬರ ಕಾಯ್ಕ ಮಾಡ್ತೀರೇನಪ್ಪ? ಇಲ್ಲ, ಎಲ್ಲರೂ ಪುಕ್ಕಟ್ಟೆ ಹೊಡೆಯವ್ರ ನೀವು, ಹೌದಾ? ಒಬ್ಬರು ಕಾಯ್ಕ ಮಾಡಂಗಿಲ್ಲ. ಬಸವಾದಿ ಶರಣರು ದಾಸೋಹ ಮಾಡಂತ ಹೇಳಿದರು. ಇವ್ರ ಮಠದಾಗ ಹೋದ್ರೆ ಹಳಿ ನಾಯಿಗೆ ಸಹಿತ ತಿನ್ನಕ್ಕೆ ಹಾಕಂಗಿಲ್ಲ. ಇವ್ರಿಗೆ ತಿನ್ನೋದು. ಮತ್ತು ರಗಡ್ ದೊಡ್ಡ ದೊಡ್ಡ ಮಠ ಅದಾವು, ಸಂಗಡಾಟಿ ಶಾಲಿ ಪಾಲಿ ಕಟ್ಕೊಂಡಾರ, ರೊಕ್ಕ ಅದಾವು, ರೂಪಾಯಿ ಅದಾವು, ಹೋದವ್ರಿಗೆ ಪ್ರಸಾದ ಮಾಡ್ಸಂಗಿಲ್ಲ. ಲಿಂಗಾರ್ಚನೆಯನ್ನು ಮಾಡ್ಕೋತಾರೇನಪ್ಪ ಇವ್ರು ಅಂದ್ರೆ, ನನಗೆ ಅದು ಖಾತ್ರಿ ಇಲ್ಲಿ ಇವ್ರು ಮಾಡ್ಕೋತಾರೋ ಇಲ್ಲ ಅಂತ. ಯಾಕಂದ್ರೆ ಬಸವಣ್ಣವ್ರದ್ದೊಂದು ವಚನ ನೆನಪಾತ್ ನನಗೆ. ನಡೆಯಲ್ಲಿ ಎಚ್ಚತ್ತು ನುಡಿಯಲ್ಲಿ ತಪ್ಪಿದಡೆ ಹಿಡಿದಿರ್ಪ ಲಿಂಗವು ಘಟಸರ್ಪವಾಯಿತು ಅಂತ ಬಸವಣ್ಣವ್ರು ಹೇಳ್ಯಾರ. ಆದ್ರೆ ಈ ಲಬಾಡ್ರು ದಿನಾ ಲಬಾಡ್ತನ ಮಾತಾಡ್ಕೊತ ಅಡ್ಡಾಡ್ತಾರೆ. ಬಸವಣ್ಣವ್ರ ತತ್ವ ಹೇಳ್ತಾರೆ, ಏನೂ ಆಚರಣೆ ಒಳಗೆ ತರುವುದಿಲ್ಲ. ಆದರೂ ಇವರು ಕೊಳ್ಳನ ಲಿಂಗಪ್ಪಿನ ಯಾಕೆ ಘಟಸರ್ಪ ಆಗಿಲ್ಲ ಅಂದ್ರೆ, ಬಹುತೇಕ ಇವ್ರು ಕಟ್ಕೊಂಡದ್ದು ಲಿಂಗಪ್ಪ ಗುರು ಕೃಪಾ ಮಾಡಿಕೊಟ್ಟಾನೋ ಏನು ಬರೇ ಕ್ಯಾರಿಂದ ಕಟ್ಕೊಂಡಾರು ಅಂತ ನನಗೆ ಸಂಶಯ. ಇರ್ಲಿಕ್ಕಂದ್ರೆ ಇಷ್ಟೊತ್ತಿಗೆ ನೀವು ಮಾಡೋ ಆ್ಯಕ್ಟಿವಿಟಿ ನೋಡಿದ್ರೆ, ಮತ್ತು ಇಂಥವ್ರೆಲ್ಲರೂ ಕೂಡಿ ಲಿಂಗಾಯತ ಧರ್ಮ ಕಟ್ಟಕ್ಕೆ ಹೊಂಟಾರೆ. ಯಾರ್ಯಾರು ಕಟ್ಟಕ್ಕೆ ಹೊಂಟವರು? ಕುಡುಕರು, ತಿನಕರು. ಕೆಲವು ಮಂದಿ ಮುಂಜಾನೆ ಎದ್ದು ಕೂಡಲೇ ಕುಡಿಲಾರ್ದ ಎದ್ದು ನಿಂದ್ರಕ್ಕೆ ಬರೋದಿಲ್ಲ, ರಾತ್ರಿ ಕುಡಿಲಾರ್ದ ಮಲ್ಕೊಳಕ್ಕೆ ಬರಂಗಿಲ್ಲ. ಕನಿಷ್ನಾಗ ಸಹಿತ ಲಿಂಗಪ್ಪ ಎಂದು ಇವ್ರಿಗೆ ಭೇಟಿಯಾಗಿಲ್ಲ. ಇಂಥ ರಾಜಕಾರಣಿಗಳು ಬಸವ ಧರ್ಮ ಕಟ್ಟಕ್ಕೆ ಹೊಂಟಾರಂತ. ಮತ್ತು ಮ್ಯಾಗ ಹೇಳ್ತಾರೆ, ನಾವು ಸಿದ್ದೇಶ್ವರ ಅಪ್ಪೋಳಿ ಶಿಷ್ಯರದೀವಂತ. ನಾಚಿಗೆ ಬರ್ಬೇಕು. ಕುಡುಕರು ತಿನಕರು ಸಿದ್ದೇಶ್ವರ ಅಪ್ಪೋಳಿ ಶಿಷ್ಯರದೀವಂತ ಹೇಳಿದ್ರೆ ನಡೀತೈತೆ ನಡಿ. ಅವ್ರು ಹೆಂಗಿದ್ರೆ ಹಂಗಿರಕ್ಕೆ ಕಲಿಬೇಕು. ಆಮ್ಯಾಗ ಸ್ವಾಮಿಗಳು ಇವೆಲ್ಲ ಕಾವಿದಾರಿ ಕಮ್ಯುನಿಸ್ಟ್ರ್ ಅಂತ ಅವ ನಮ್ಮ ಗೌಡ ಕರಿತಾನೆ. ಅವ್ರು ಇವು ಕಾವಿದಾರಿ ಕಮ್ಯುನಿಸ್ಟ್ರ್ ಅದಾರ ಇವರೆಲ್ಲ. ಇವ್ರದ್ದು ಉದ್ದೇಶ ಏನು ಅಂದ್ರೆ, ಸೆಕ್ಯುಲರಿಸಮ್ ಅನ್ಕೊಂತ ಹಿಂದೂ ಧರ್ಮ ಮುಗಿಸೋದ ಇವ್ರ ಉದ್ದೇಶ. ನಾ ಅವ್ರಿಗೆ ಹೇಳಿದೆ, ಏನಾರ ಮಾಡಿರಿ ಹಿಂದೂ ಧರ್ಮಕ್ಕೆ ಕೈ ಹಾಕಬೇಡ್ರಿ. ಬರೀ ಹಿಂದೂ ಧರ್ಮದ ಬಗ್ಗೆ ಟೀಕೆ ಟಿಪ್ಪಣಿ ನಿಂದೆಗಳನ್ನು ಮಾಡಿ ಈ ಧರ್ಮ ಹಾಳು ಮಾಡುವಂಥ ಕೆಲಸ ಮಾಡಬೇಡ್ರಿ ಅಂತ ಹೇಳಿದೆ. ಏನು ನಾವು ಕೈ ಬಿಟ್ಟಿವ್ರಿ, ನಮ್ಮನ್ನು ಬಿಟ್ಟು ಬಿಡ್ರಿ, ನಾವು ಕೈ ಬಿಟ್ಟಿವ್ರಿ, ನೀವು ಬಿಟ್ಟಂಗೆ ಮಾಡ್ತೀರಿ, ಬಿಟ್ಟಿಲ್ಲ ಅಂದು ನಾನು. ಕೆಲವು ಮಂದಿಗೆ ಏನಾಕೈತಿ, ಅದು ಇದು ಹೊಟ್ಟೆ ಮುರ್ಯಾಕೆ ಹತ್ತಂದ್ರೆ ಹೊರಕಡೆಗೆ ಬಂದಂಗೆ ಆಕೈತಿ, ಆಗೋದಿಲ್ಲ. ಹಂಗೆ ನೀವು ಬಿಟ್ಟಂಗೆ ಮಾಡ್ತೀರಿ, ಬಿಡೋದಿಲ್ಲ ಅಂತ ನನಗೆ ಖಾತ್ರಿ ಐತೆ ಅಂತ ಹೇಳಿದ್ನ.
ನೀವು ಯಾವಾಗ ಪಕ್ಕಾ ಬಿಟ್ಟಿರಿ ಅನ್ನಿಸ್ತೈತಲ್ಲ ಅವಾಗ ನಾ ಅವ್ರಿಗೆ ಒಂದೇ ಮಾತು ಹೇಳಿದೆ, ನಾನು ನಿಮ್ಮನ್ನು ಕೈ ಬಿಡ್ತೀನಿ, ಈ ಬಸವಾದಿ ಶರಣರ ಸಮಾವೇಶಗಳನ್ನು ಬಂದ್ ಮಾಡ್ತೀನಿ. ಅವ್ರೇನಂದ್ರು, ಇವ್ನು ಹಿಂಗೆ ಚಾಲು ಇಟ್ರಿ ಅಂದ್ರೆ ನಮ್ಮ ಮಕ್ಕಳುಗಳಿಗೆ ಕೀಲಿ ಹಾಕೋದು ಬರ್ತೈತ್ರಿ ಅಂದರು. ಹೌದಪ್ಪ, ನಿಮಗಿಷ್ಟು ಕಾಳಜಿ ಇತ್ತಂದ್ರೆ ಒಂದು ಕೆಲಸ ಮಾಡ್ರಲ್ಲ, ಏನು ಮಾಡ್ರಿ, ನಾವು ವೀರಶೈವರು ಲಿಂಗಾಯತರು ಎರಡಲ್ಲ ಒಂದೇ ಅದೀವಿ ಅಂತ ಪ್ರೆಸ್ ಕಾನ್ಫರೆನ್ಸ್ ಕರೀರಿ, ಅವ್ರ ಮುಂದೆ ಹೇಳಿಬೇಡ್ರಿ. ನಾವು ಎರಡು ಮಾಡೋದಿಲ್ಲ ಇನ್ನು ಮುಂದೆ. ಈ ಪಾಪ ಇಲ್ಲಿ ತನಕ ಏನು ಮಾಡೀವಿ ಮಾಡಿ ಹೋತು, ಇನ್ನು ಮುಂದೆ ಈ ಪಾಪ ಎಂದೂ ಮಾಡೋದಿಲ್ಲ. ಯಾಕಂದ್ರೆ ಹಾವನೂರು ಆಯೋಗ ಸ್ಥಾಪನೆ ಮಾಡಿ ಅವಾಗೊಮ್ಮೆ ಹೊಡೆದಾರ ನಮ್ಮನ್ನು. ಆ ನಂತರ ನಮ್ಮ ಸ್ವಾಮಿಗಳು ಮತ್ತು ಕೆಲವು ಜನ ಹಿರಿಯರು ಕೂಡಿ ಬಾರಾಣೆ ಲಿಂಗಾಯತರು, 16ನೇ ಲಿಂಗಾಯತರು, 10ನೇ ಲಿಂಗಾಯತರು, 6ನೇ ಲಿಂಗಾಯತರನ್ನ ಮಾಡಿ ನಮ್ಮ ಸಮಾಜ ಒಡೆದಾರ. ಎರಡು. ಮೂರನೇದ್ದು ನಾ ಏನು ಹೇಳಿದೆ ಅವ್ರಿಗೆ, ಲಿಂಗಾಯತರು ವೀರಶೈವರು ಬೇರೆ ಅನ್ನಕ್ಕೆ ಹೋಗ್ಬೇಡ್ರಿ. ಬಸವಣ್ಣ ಎಲ್ಲರನ್ನೂ ಎಲ್ಲ ಜಾತಿಯವ್ರನ್ನೂ ತಂದು ಒಂದು ಮಾಡಿದ್ದ. ಯಾವ ಜಾತಿಯವರಿಲ್ಲ, ನಾವು 92 ಜಾತಿಯವರು ಅದರೊಳಗೆ ಅದೀವಿ. ಎಲ್ಲರನ್ನೂ ಕರ್ಕೊಂಡು ಬಂದು ಬಸವಣ್ಣ ಲಿಂಗ ಕಟ್ಟಿ ಉಪಾಸನೆ ಮಾಡಕ್ಕೆ ಹಚ್ಚಿ ನಮ್ಮನ್ನು ಒಂದು ಮಾಡಿದ್ದ. ಆದ್ರೆ ನನಗೆ ದುಃಖ ಏನು, ಆ ಬಸವಣ್ಣನ ಹೆಸರು ಹೇಳಿ ವೀರಶೈವರು ಲಿಂಗಾಯತರು ಅಂತ ಎರಡು ಮಾಡಕ್ಕೆ ಹೊಟ್ಟಾರಲ್ಲ ಈ ನಾಲಾಯಕರು, ಅದು ನನಗೆ ಸಿಟ್ಟು ತಂದದ್ದು. ಯಾಕೆ ಮಾಡ್ತೀರಿ ನೀವು? ಬಸವಣ್ಣನ ಹೆಸರು ಹೇಳಿ ಎರಡು ಮಾಡಕ್ಕೆ ಹೊಂಟೀರಿ. ಬಸವಣ್ಣ ಇವನಮ್ಮವ ಅಂತ ಎಲ್ಲರನ್ನೂ ಕೂಡಿಸಿದವ. ಆದ್ರೆ ನೀವು ಅದೇ ಬಸವಣ್ಣನ ಹೆಸರು ಹೇಳಿಕೊಂಡು ಈ ಬಲಿಷ್ಠವಾದಂಥ ಸಮಾಜ ಒಡೆದ್ರಿ. ಬರೀ ಸಮಾಜ ಒಡಿಲಿಲ್ಲದ್ರಿಂದ ಹಿಂದೂ ಧರ್ಮದಿಂದ ಒಂದು ತುಣುಕನ್ನು ಬೇರೆಯಾಗಿ ಮಾಡ್ಲಿಕ್ಕೆ ಹೊರಟಿರಲ್ಲ. ನೀವು ನಾಳೆಗೆ ಪ್ರೆಸ್ ಕಾನ್ಫರೆನ್ಸ್ ಕರೀರಿ, ಕರೆದು ಹೇಳಿಬಿಡ್ರಿ, ನಾವು ಹಿಂದೂ ಲಿಂಗಾಯತರಂದು ಬಿಡ್ರಿ. ನಾ ಮುಂದೆ ಎಲ್ಲರ ಯಾವ ಸಭಾಕ್ಕೆ ಹೋದ್ರೆ ಕೇಳ್ರಿ, ನಾ ಯಾವ ಸಭಾನೂ ಮಾಡೋದಿಲ್ಲ ಮುಂದೆ. ಆದ್ರೆ ನೀವು ಹೇಳ್ರಿ, ನಾವು ಹಿಂದೂಗಳು, ಮೊದಲು ಹಿಂದೂಗಳು, ಆಮೇಲೆ ನಾವು ಲಿಂಗಾಯತರು, ಆಮೇಲೆ ನಾವು ಏನಿದ್ದು ನಮ್ಮ ಉಪಜಾತಿಗಳು ಏನದಾವೆ ಎಲ್ಲ ನಾವು ಆಮೇಲೆ. ಇಷ್ಟು ಹೇಳಂತ ನಾನು ವಿನಂತಿ ಮಾಡ್ಕೊಂಡೀನಿ. ನಾವು ಏನೂ ಮಾಡೋದಿಲ್ಲ ಅಂತಾರೆ, ಇಟ್ಟು ಹೇಳೋದಿಲ್ಲ ಅಂದಾಗ ಇವ್ರ ಹೊಟ್ಟೆಗೆ ಏನೋ ಐತಂತ ಅರ್ಥ. ಹೋದ ಸರಿನೂ ಹೇಳಿದ್ದೆ ನಾನು, ಅವಾಗೇನು ಮಾಡ್ತಾರೆ, ಯಾವರ ನಾಯಿಗಳು ಚೂ ಬಿಡ್ತಾರ, ಅವು ನಾವು ಯತಿ ಉಬ್ಬಿಸಿ ಹೇಳ್ತೀವಿ, ನಾವು ಶಾಸ್ತ್ರಾರ್ಥಕ್ಕೆ ತಯಾರದೀವಿ, ನಮ್ಗೂಡು ಬರ್ರಿ ಅಂತ. ನಾ ಹೇಳಿದ್ನಲ್ಲ, ಕುಸ್ತಿ ಹಿಡಿಯೋಕ್ಕೂ ಸಹಿತ ಸಮಕಕ್ಷರು ಬೇಕು. ಭೀಷ್ಮ ಏನು ಹೇಳಿದ, ಅದ್ರ ಕೂಡ ಏನು ಯುದ್ಧ ಮಾಡೋದು ಅಂದ. ಯಾವುದ್ರ ಕೂಡ? ಅರ್ಜುನ್ ರಥದ ಮ್ಯಾಗ ಮುಂದೆ ನಿಂತಿತ್ತಲ್ರಿ, ಶಿಖಂಡಿಗೂಡು ಏನು ಯುದ್ಧ ಮಾಡೋದು? ನಮ್ಗೂಡು ಯುದ್ಧ ಮಾಡ್ಬೇಕಾದ್ರೆ ನಮ್ಮ ಯೋಗ್ಯತೆ ಅವ್ರು ಬೇಕು. ಶಿಖಂಡಿಗೂಡು ಯುದ್ಧ ಮಾಡ್ತಾರೆ ಅಂತ ಆಳಿ ನಾಯಿಗಳು ರಗಡ್ ಬರ್ತಿರ್ತಾನ ಅಂತ ತಲೆಗೆ ನನಗಂತಿರ್ತಾರೆ ಭಾಳ ಮಂದಿ. ಅವ ಹಿಂಗೆ ಅನ್ನಕತ್ತಾನ್ರಿ, ಯಾಕೆ ತಲೆ ಕೆಡಿಸ್ಕೋತೀರಿ ಮಾರಾಯ, ನಾ ಗಟ್ಟಿಮುಟ್ಟಿದ್ದೀನಲ್ಲ. ಶರಣರು ಒಂದು ಮಾತು ಹೇಳ್ಯಾರ, ನಾಯಿಗಳು ಗುಡ್ಡಕ್ಕೆ ಬೊಗಳಿದ್ರು ಗುಡ್ಡಕ್ಕೇನು ಫರ್ಕ್ ಆಗೋದೈತಿ, ನಾಯಿಗಳ ದಣಿತಾವು. ಅಂತಾರೆ, ಏನು ರೀ ಅವ ಮನ್ ಹಿಂಗಂದ್ರಿ, ಅವ ಹಂಗಂದ್ರಿ, ನೀವು ಉತ್ತರ ಕೊಡ್ಬೇಕ್ರಿ. ನಾ ಅಂದೆ, ಅವು ನಾ ಗುಡ್ಡ ಇದ್ದಂಗೆ ಅದೀನಿ, ಅವು ನಾಯಿಗಳು ಬೊಗಳ್ತಾವು, ಅದರದ ಪ್ರತಿಧ್ವನಿ ಅವು ಕೇಳಿಸ್ತಾವು, ಬೊಗಳಿ ಸಾಯ್ತಾವು ಒಂದು ದಿವಸ. ಶರಣರಂದದ್ದ ಇದು, ನಾ ಹೇಳಿದ್ದಲ್ಲ. ಮತ್ತು ಅದಕ್ಕೆ ಅಂಥದ್ದು ಯಾವುದಕ್ಕೂ ಲಕ್ಷ್ಯ ಕೊಡದೆ ನಾ ಹೇಳಿದ್ನೆಲ್ಲ. ಬಸವ ತತ್ವದ ಹೆಸರಿನಲ್ಲಿ ಈ ಕ್ರೂರ ಕಮ್ಯುನಿಸ್ಟರು, ಆ ಮಾರ್ಕ್ಸನ ಅನುಯಾಯಿಗಳು, ಇಲ್ಲಿಯವರೆಗೆ 10 ಕೋಟಿ ಜನರ ಕಗ್ಗಲೆಯನ್ನು ಮಾಡಿದ್ದಾರೆ. ಅದರಲ್ಲಿ ಒಬ್ಬನೇ ಮಾವೋತ್ಸೆ ತುಂಗ 6 ರಿಂದ 8 ಕೋಟಿ ಜನರ ಕಗ್ಗೊಲೆಯನ್ನು ಬರೀ 6 ವರ್ಷಗಳಲ್ಲಿ ಮಾಡಿದ್ದಾನೆ. ಆ ಮಾರ್ಕ್ಸನ್ನು ತಂದು ಬಸವಣ್ಣವ್ರು ಕೂಡ ಹೋಲಿಸಾಕತ್ಯಾರ. ಎಂಥ ನೀಚತನ ಅನ್ಬೇಡ್ರಿದು. ಆಮ್ಯಾಗ ಆ ಕಮ್ಯುನಿಸ್ಟರು ನೇರವಾಗಿ ಈ ಬಸವ ತತ್ವದೊಳಗೆ ಸೇರ್ಯಾರ. ಇನ್ನು ಕೆಲವು ಜನ ಹೇಳ್ತೇನೆ ನಿಮ್ಗೆ, ಇವರೇನೋ ಕೆಲವು ಜನ ಮುಸ್ಲಿಂ ಪಂಡಿತರು, ಮಠಗಳ ಆಸ್ಥಾನ ಪಂಡಿತರಾಗ್ಯಾರ, ಲಿಂಗಾಯತ ಮಠಗಳ ಆಸ್ಥಾನ ಪಂಡಿತರಾಗಿ ಇವ್ರಿಗೆ ಮಾರ್ಗದರ್ಶನ ಮಾಡಕತ್ತಾರೆ. ಇಲ್ರಿ, ಅವ್ರು ಮುಸಲ್ಮಾನರದಾರ, ಅವ್ರಿಗೆ ಭಾಳ ಹಿಡಿಸೈತಿ ಲಿಂಗಾಯತರು, ಬಸವಣ್ಣವ್ರ ವಚನಗಳು ಭಾಳ ಹಿಡಿಸ್ಯಾವ. ನಾ ಹೇಳಿದೆ, ಭಾಳ ಹಿಡಿಸೈತವ್ದಿಲ್ಲೋ, ಮತ್ತು ನೀವು ಇವನ್ರಿ ಅವ್ರ ಪ್ರವಚನನ ಕೇಳ್ತೀವಿ ನಾವು ದಿನ ಅಂತ. ಅವ ಪ್ರವಚನ ನಮ್ಗೆ ಯಾಕೆ ಹೇಳ್ತಾನಪ್ಪ? ಅವ ಭಾಳ ಹಿಡಿಸಿತ್ತಂದ್ರೆ ಹೋಗಿ ಮಸೀದ್ಯಾಗ ಹೇಳು, ನಿನಗೆ ಬಸವಣ್ಣನ ತತ್ವ ಭಾಳ ಹಿಡಿಸೈತಿಲ್ಲೋ, ಹೋಗು ಮಸೀದ್ಯಾಗ ಪ್ರವಚನ ಮಾಡು, ಒಂದು 4-8 ಮಂದಿನ ಪರಿವರ್ತನೆ ಮಾಡು, ಅಂದ್ರೆ ನಿನಗೆ ಪಕ್ಕಾ ಬಸವಣ್ಣ ಹಿಡಿಸ್ಯಾನಂತ ತಿಳ್ಕೊತೀನಿ. ನಿನಗೆ ಭಾಳ ಬಸವಣ್ಣ ಹಿಡಿಸ್ಯಾನಲ್ಲ,
ಕೊಳ್ಳಾಗ ಲಿಂಗ ಕಟ್ಕೋ, ದಿನ ಲಿಂಗಾರ್ಚನೆ ಮಾಡು, ಕಾಯಕ ಮಾಡು, ದಾಸೋಹ ಮಾಡು. ಇಲ್ಲ, ಇವ್ರ ಕಡೆಯಿಂದ ರೊಕ್ಕ ಜಗ್ಗೋದು, ಸಲಹೆ ಕೊಡೋದು. ಇಂಥವ್ರು ಭಾಳ ಆಗ್ಯಾರ. ಇವು ನಮ್ಮ ಸ್ವಾಮಿಗಳು, ಈ ಸ್ವಾಮಿಗಳಿಗೆ ಅವ್ರ ಗುರುಗಳು ಇಂಥವ್ರು. ನಾವು ಅವ್ರು ಹೇಳೋದಿಲ್ಲ ಹೆಸರು ಹೇಳಿದ್ನಂದ್ರೆ ಅವ್ರು ಮತ್ತೆ ದೊಡ್ಡವ್ರು ಹಾಕಾರ. ಅದಕ್ಕೆ ಅವ್ರ ಹೆಸರು ಯಾವಾಗಲೂ ಹೇಳೋದಿಲ್ಲ. ನಾ ಯಾರ ಹೆಸರು ತೊಗೋತೀನಲ್ಲ ಅವ್ರು ದಡಗ್ಗನ ದೊಡ್ಡವ್ರು ಹಾಕಾರ. ಹಂಗೆ ದೊಡ್ಡವ್ರು ಹಾಕಿ ಕೊಡೋದಿಲ್ಲ, ಅಲ್ಲೇ ಇರ್ಬೇಕು ಅವ್ರು. ಇಷ್ಟೆಲ್ಲ ನಡೀತಾ ಇದ್ದರು ನಮ್ಮ ಜನರಿಗೆ ಒಂದೊಂದು ಸಾರಿ ಶರಣರು ವೇದಶಾಸ್ತ್ರ ಆಗಮಗಳನ್ನು ಖಂಡಿಸಿದರು ಅಂತ ಹೇಳಿದರು. ನಾ ಅದಕ್ಕೆ ನಮ್ಮ ಶರಣರು ವಚನಗಳನ್ನು ಅಧ್ಯಯನ ಮಾಡಿ ಹುಡುಕ್ತಾಗಿದೆ. ನಮ್ಮವರೊಬ್ಬರು ಪ್ರಾಧ್ಯಾಪಕರು ಬಸವ ಶೈವದಲ್ಲಿ ಹಿಂದುತ್ವ ಅಂತ ಒಂದು ಗ್ರಂಥ ಬರೆದು, ನಾವು ಅದನ್ನು ಬಬಲೇಶ್ವರದೊಳಗೆ ಬಿಡುಗಡೆ ಮಾಡಿದ್ದೀವಿ. ಅಲ್ಲಿ ಆ ಪುಸ್ತಕ ಮಾರಾಟ ಆಗಲಾರ್ದಂಗೆ ಪೊಲೀಸರನ್ನ ಹಚ್ಚಿ ಆ ಗ್ರಂಥದವ್ರನ್ನ ಹೊರಗೆ ಹಾಕ್ಸಿದ್ರು. ಅದರೊಳಗೆ ಆ ಮನುಷ್ಯ ಏನು ಮಾಡ್ಯಾನ, ಉಪಾಧ್ಯ ಅಂತಕ್ಕಂಥ ರೋಣದವನು, ಅವನು ಒಬ್ಬ ಲಿಂಗಾಯತ. ಎಷ್ಟು ಚಂದ ಬರ್ದಾನ ಆ ಗ್ರಂಥ ಅಂದ್ರೆ, ಇವರು ಲಿಂಗಾಯತರು ನಾವು ಹಿಂದೂಗಳಲ್ಲ ಅಂತಿದ್ರಲ್ಲ, ಅವಕ್ಕೆಲ್ಲ ಉತ್ತರಗಳನ್ನು ವಚನಗಳಿಂದ ಕೊಟ್ಟಾನೆ. 22,000 ವಚನಗಳಲ್ಲಿ 15,000 ವಚನಗಳನ್ನು ಅಧ್ಯಯನ ಮಾಡಿ ಅದರೊಳಗೆ 1,500 ವಚನಗಳನ್ನು ಪ್ರಮಾಣವಾಗಿ ಕೊಟ್ಟಾನ. ಕರ್ಮ ಸಿದ್ಧಾಂತ ಒಪ್ಕೊಂಡಿಲ್ಲ ಅಂತ ಹೇಳ್ತಿರಲ್ಲ, ಇವು ನೋಡ್ರಿ ಶರಣರ ಕರ್ಮ ಸಿದ್ಧಾಂತ ಹಿಂಗೆ ಹೇಳ್ಯಾನ. ನಾನು ಅಂಥವುಗಳನ್ನೇ ತಮ್ಮ ಸಲುವಾಗಿ ತಂದೀನಿ. 1-2-3 ವೇದಶಾಸ್ತ್ರ ಆಗಮಗಳನ್ನು ಖಂಡಿಸ್ಯಾರ ಅಂತ ಹೇಳ್ತಾರೆ. ಹಾವು ಹದ್ದು ಕಾಗೆ ಗೂಗೆ ಅನಂತ ಕಾಲ ಬದುಕವೇ ಬೇಡವೋ ಮಾನವ, ಲೇಷೆನಿಸಿಕೊಂಡು ಬದುಕವೋ ಮಾನವ ಶಿವಭಕ್ತನಾಗಿ, ಜೀವಿತಂ ಶಿವಭಕ್ತಾನಾಂ ಪರಂ ವರಂ ಪಂಚದಿನಾನಿ ಚ ಅಜಕಲ್ಪ ಸಹಸ್ರಂತೂ ಭಕ್ತಿಹೀನಂ ನ ಶಾಂಕರಿ ಎಂದುದಾಗಿ ನಮ್ಮ ಕೂಡಲ ಸಂಗಮ ದೇವರ ಭಕ್ತಿ ಹಿಡಿದು 5 ದಿನವಾದರೂ ಬದುಕಿದರೆ ಸಾಲದೆ. ಆಗಮದ ಒಂದು ಪ್ರಮಾಣವನ್ನೇ ಬಸವಣ್ಣವರು ಈ ವಚನದಲ್ಲಿ ತಗೊಂಡು ಚೆನ್ನಾಗಿ ಬದುಕೋದಾದ್ರೆ 5 ದಿವಸ ಬದುಕಿದ್ರೆ ಸಾಕಲ್ಲೇನು? ಇಂಥವು ಕೊರ್ಗತ್ತೆ 100 ವರ್ಷ ಬದುಕೋದಕ್ಕಿಂತಲೂ ಚೆನ್ನಾಗಿ ಬದುಕೋದಕ್ಕೆ ಆಗಮ ಪ್ರಮಾಣ ಹೇಳಿದೆ, ಇಷ್ಟು ಬದುಕಿದ್ರೆ ಸಾಕಲ್ಲೇನಂತ ಹೇಳಿದ್ದಾರೆ. ಶರಣರು ಪುಣ್ಯ ಪಾಪಗಳನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದರು. ಕರಿ ಅಂಜುವುದು ಅಂಕುಶಕ್ಕಯ್ಯ, ಗಿರಿ ಅಂಜುವುದು ಕುಲಿಶಕ್ಕಯ್ಯ, ತಮಂದ ಅಂಜುವುದು ಜ್ಯೋತಿಗಯ್ಯ, ಕಾನನ ಅಂಜುವುದು ಬೆಂಕಿಗಯ್ಯ ಬೇಗೆಗಯ್ಯ, ಪಂಚಮಹಾಪಾತಕ ಅಂಜುವುದು ಕೂಡಲ ಸಂಗಮನ ನಾಮಕ್ಕಯ್ಯ. ಪಂಚಮಹಾಪಾತಕಗಳನ್ನು ಒಪ್ಕೊಂಡ್ರೋ ಇಲ್ಲ ಬಸವಣ್ಣವ್ರು? ಒಪ್ಕೊಂಡ್ರಂತ ಅರ್ಥ ಆಕೈತೆ. ಆಮ್ಯಾಗ ಇನ್ನೊಂದು ಮಾತನ್ನು ಹೇಳ್ತಾರೆ ಬಸವಣ್ಣವರೇ. ಇಂಥ ವಚನಗಳು 100 ಅದಾವ. ಅದರೊಳಗೆ ನಾ ಸ್ಯಾಂಪಲ್ ಅಂತಂದಿನ, ಅಷ್ಟು ಇಲ್ಲಿ ಮಾತಾಡೋಕ್ಕಾಗೋದಿಲ್ಲ. ಪುಣ್ಯಗಳ ಕಾಲಕ್ಕೆ ಹಗೆಗಳು ತನ್ನವರಹರು. ನಮ್ಮ ಹತ್ರ ಪುಣ್ಯ ಭಾಳ ಇತ್ತಂತಂದ್ರೆ ಶತ್ರುಗಳೆಲ್ಲ ನಮ್ಮ ಅಧೀನ ಆಕ್ಕಾರ ಅಂತ. ಪುಣ್ಯಗಳು ಅಹಕಾಲಕ್ಕೆ ಮಣ್ಣು ಹೊನ್ನಹುದು. ಪುಣ್ಯ ಭಾಳ ಇತ್ತು ಅಂತಂದ್ರೆ ಮಣ್ಣು ಸಹಿತ ನಮ್ಮ ಸಲುವಾಗಿ ಹೊನ್ನಾಕೈತಿ ಅಂತ, ಬಂಗಾರ ಆಕ್ಕೈತಿ ಅಂತ. ಪುಣ್ಯಗಳ ಅಹಕಾಲಕ್ಕೆ ಹಾವು ನೇವಳಬಹುದು. ಹಾವು ಸಹಿತ ಒಂದು ಸಣ್ಣ ಹುಳ, ಎರಿಹುಳ ಆದಂಗೆ ಆಕ್ಕೈತಿ ಅಂತ. ಪುಣ್ಯಗಳ ಅಹಕಾಲಕ್ಕೆ ಅನ್ಯರು ತನ್ನವರು. ಪುಣ್ಯಗಳು ನಮ್ಮ ಹತ್ರ ಸಾಕಷ್ಟಿದ್ದು ಅಂತಂದ್ರೆ ಬೇಕಾದವ್ರು ಇರಲಿ, ಅವ್ರು ನಮ್ಮವ್ರು ಆಕ್ಕಾರ. ಇಂತಹ ಪುಣ್ಯಗಳೆಲ್ಲವೂ ಭಕ್ತಿಯಿಂದಲಹವು. ಇಂಥ ಎಲ್ಲ ಪುಣ್ಯ ಭಕ್ತಿಯಿಂದ ಸಿಗ್ತಾವೆ. ಭಕ್ತಿ ಕೆಟ್ಟರೆ ಪುಣ್ಯವೂ ಕೆಡುವುದು. ಇಂತಪ್ಪ ಭಕ್ತಿಯೂ ಪುಣ್ಯವೂ ಚನ್ನಬಸವಣ್ಣನಿಂದುಂಟಾಗಿ ನಾನು ಬದುಕಿದೆನಯ್ಯ ಕೂಡಲ ಸಂಗಮ ದೇವ. ಇನ್ನೇನು ಹೇಳಬೇಕು ಇವ್ರಿಗೆ? ಹಾಗಾದ್ರೆ ಬಸವಣ್ಣ ಹಿಂದೂ ಅಲ್ಲ ಅಂತ ಏನು ಬಬ್ಬಿ ಹೊಡಿತಿದ್ರಲ್ಲ, ಅವ್ರಿಗೆ ಇದಕ್ಕಿಂತ ಚಲೋ ಉತ್ತರ ಬಸವಣ್ಣವ್ರು ಏನು ಕೊಡಬೇಕು? ಎಲ್ಲ ಕೊಟ್ಟ ಅಂತ. ಆಮ್ಯಾಗ ಇನ್ನೊಂದು ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರಯ್ಯ ಅಂಥೇಳಿ ಬಸವಣ್ಣ ಗುಡಿಗುಂಡಾರಗಳನ್ನು ಖಂಡಿಸ್ಯಾನ ಅಂಥೇಳಿ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ಯಾನ. ಆದ್ದರಿಂದ ಈ ಸ್ಥಾವರ ಲಿಂಗಗಳನ್ನು ಪೂಜೆ ಮಾಡಬೇಡ ಅಂತ ಹೇಳ್ಯಾರ ಅಂತ ಹೇಳಿದರು. ಇಷ್ಟೇ ಅಲ್ಲ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವವರನ್ನು ಮೆಟ್ಟಿನಿಂದ ಹೊಡಿಬೇಕು ಅಂತ ಶರಣರು ಹೇಳ್ಯಾರ ಅಂತ ಹೇಳ್ತಾರೆ ಇವರು. ಅಂಬಿಗರ ಚೌಡಯ್ಯನವ್ರ ವಚನ ಹೇಳ್ತಾರೆ ಇದನ್ನು. ಇಂತಹ ಪ್ರಾಸಂಗಿಕ ಮಾತುಗಳನ್ನು ತಗೊಂಡು ಆಸ್ತಿಕತೆಯನ್ನು ಹಾಳು ಮಾಡೋದು. ಒಂದು ವೇಳೆ ಬಸವಣ್ಣವರು ಹೀಗೆ ಮಾಡಿದ್ರು ಅಂತಂದ್ರೆ ನನ್ನ ಪ್ರಶ್ನೆ ಅವರಿಗೆ ಏನು ಅಂದ್ರೆ,
ಸೊನ್ನಲಾಪುರದ ಸಿದ್ದರಾಮೇಶ್ವರರು ಕಲ್ಯಾಣದಿಂದ ಏನು ಹೊಂಟರು, ನೇರವಾಗಿ ಸೊಲ್ಲಾಪುರಕ್ಕೆ ಬಂದರು. 68 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದರು, 68 ದೇವಾಲಯಗಳನ್ನು ಪ್ರತಿಷ್ಠಾಪನೆ ಮಾಡಿದರು. ಇವತ್ತಿನ ದಿವಸನೂ ಸಹಿತ ಸಂಕ್ರಮಣದೊಳಗೆ ನಂದಿ ಕೋಲಿನ ಯಾತ್ರೆ 68 ಲಿಂಗಗಳಿಗೆ ಪ್ರದಕ್ಷಿಣೆ ಹಾಕಿ ಬರ್ತೈತೆ. ಒಂದು ವೇಳೆ ಬಸವಣ್ಣವರು ಅಥವಾ ಬಸವಾದಿ ಶರಣರು ಸ್ಥಾವರ ಲಿಂಗಗಳನ್ನು ವಿರೋಧಿಸಿದ್ರೆ ಬಸವಣ್ಣವರು ಕಲ್ಯಾಣ ಬಿಟ್ಟು ಮತ್ತೆ ಎಲ್ಲಿ ಬೇಕಾದಲ್ಲಿ ಹೋಗ್ಬೇಕಾತ್ತು ಆಗಿತ್ತು, ಕೂಡಲ ಸಂಗಯ್ಯಪ್ಪನ ಹತ್ರನ ಯಾಕೆ ಹೋದರು? ಅಕ್ಕ ಮಹಾದೇವಿ ಶ್ರೀಶೈಲ ಮಲ್ಲಿಕಾರ್ಜುನನ ಸಾನ್ನಿಧ್ಯಕ್ಕೆ ಯಾಕೆ ಹೋದ್ಲು? ಇವಕ್ಕೆ ಉತ್ತರ ಕೊಡುವಂತಂದ್ರೆ ಎಡಬಡಿಸ್ತಾರೆ ಇವರು. ಆದ್ದರಿಂದ ನಮ್ಮ ಶರಣರು ಬಸವಣ್ಣವರು ಎಂದೂ ಸ್ಥಾವರ ಲಿಂಗಗಳನ್ನು ವಿರೋಧಿಸಿದವರು ಅಲ್ಲ. ಆದ್ದರಿಂದ ನಾವು ಇದನ್ನು ಅವ್ರು ಹೇಳುವಂಥ ಯಾವುದೇ ಬಸವಣ್ಣವ್ರ ವಚನಗಳೇ ಇರಬೇಕು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಅವ್ರು ಹೇಳ್ತಾರೆ, ಅರಗು ತಿಂದು ಕರಗುವ ದೈವ, ಬೆಂಕಿ ಎತ್ತಿದ್ರು ಸುಡುವ ದೈವ, ಇವಕ್ಕೇನು ದೇವ್ರು ಅಂತಾರೇನು ಅಂತ ಶರಣರು ಹೇಳ್ಯಾರ ಅಂತ ಹೇಳಿದರು. ನಾ ಹೇಳಿದೆ, ಹಂಗೆ ಹೇಳಿದ್ರೆ ಕೊಳ್ಳ ಕೈಯಾಗ ಕೊಟ್ಟಾರಲ್ಲ ಲಿಂಗ, ಇದನ್ನು ಬೆಂಕಿಯಾಗ ಹಾಕ್ರೆ ಸುಡ್ತೈತಿಲ್ಲ ನೋಡುನು, ಕ್ಯಾರೈತೆ ಅದು ಸುಟ್ಟ ಹೋಗ್ತೈತಿ. ಅದನ್ನು ಗುರು ಕರುಣಿಸಿ ಕೊಟ್ಟಾನಂತ. ಮತ್ತು ಅವು ಗುಡ್ಯಾನು ಏನು ಕಟ್ಗರ್ ಕರುಣಿಸಿಟ್ಟಾರನು, ಅಲ್ಲಿನೂ ಉರ್ವಳ ಹೋಗಿ ಕೈ ಮಾಡಿಟ್ಟಾರ. ಆದ್ದರಿಂದ ದಯವಿಟ್ಟು ನಮ್ಮ ಜನರಿಗೆ ತಪ್ಪು ಮಾರ್ಗದರ್ಶನ ಮಾಡಬೇಡ್ರಿ. ನಮ್ಮ ಇಷ್ಟಲಿಂಗ ಕೈಯೊಳಗೆ, ಯಾಕಂದ್ರೆ ಪರವೂರಿಗೆ ಹೋಗ್ತೀವಿ, ಹೋದಾಗ ಒಂದೊಂದು ಕಡೆ ನಮಗೆ ಸ್ಥಾವರ ಲಿಂಗ ಉಪಾಸನೆಗೆ ಸಿಗಲಿಲ್ಲ ಅಂದ್ರೆ ತೊಂದರೆ ಆಗಬಾರ್ದಂತೆ ನಿಮ್ಮ ಹತ್ರ ಇರಲಿ ಅಂತ ನಮ್ಮ ಕೈಯಾಗ ಕೊಟ್ಟಾರ. ಇನ್ನು ಗುಡಿಯೊಳಗೆ ಎಲ್ಲರಿಗೂ ಹೋಗೋಕ್ಕಾಕೈತಿ ಅಂತ ಇಲ್ಲ, ಆದ್ದರಿಂದ ಎಲ್ಲರಿಗೆ ಅನುಕೂಲ ಆಗಲಿ ಅಂತ ನಮ್ಮ ಕೈಯಾಗ ಕೊಟ್ಟಾರ. ಇದಕ್ಕೆ ಮತ್ತೊಂದು ದೊಡ್ಡ ಉಪನ್ಯಾಸ ಜಡಿತಾರೆ ಅವರು. ನೀವೇನು ಉಪನ್ಯಾಸ ಜಡಿದ್ರು ನಿಮ್ಮ ಅಪ್ಪನಂಗೆ ಜಡಿಯುವಷ್ಟು ಸಾಮರ್ಥ್ಯ ನನ್ನೊಳಗೆ ಐತಂತ ನಾ ಅವ್ರಿಗೆ ಹೇಳೀನಿ. ದಯವಿಟ್ಟು ಹಿಂಗೆ ಮಾಡಿ ನಮ್ಮ ಜನರ ತಲೆ ಕೆಡಿಸ್ಬೇಡ್ರಿ ಅಂತ ನಾ ಅವ್ರಿಗೆ ಹೇಳಿದೆ. ನಮ್ಮ ದೇವ್ರು ಸುಡ್ತಾವು ತುಡುಗಾಕ್ಕವು ಅಂತ ಹೇಳ್ತಿರಲ್ಲ, ಮತ್ತು ಚರ್ಚ್ನಾಗ ಹೋಗ್ರಿ, ಅವ್ರದ್ದು ಕಟ್ಟಿಗೆದೊಂದು ಕ್ರಾಸ್ ಇರ್ತೈತಿ, ಅದನ್ನು ಬೆಂಕಿಯಾಗ ಹಾಕಿರಲ್ಲ, ಅದು ಸುಡ್ತೈತಿ ಅಲ್ಲಿ ನೋಡ್ರಲ್ಲ. ಅವ್ರ ಬಗ್ಗೆ ಅಂದಾರ ಹೇಳ್ತೀರನಪ್ಪ ನೀವು? ಇಲ್ಲ. ಹೊಳ್ಳಿ ಮುಳಿ ಸುತ್ತಮುತ್ತ ಕುಳ್ಬಾಣ್ ಸುತ್ತ ಕುಳ್ಳ ಯಾಕೆ ಬರ್ತಿರಲ್ಲೋ ಯಾಕೆ ಅಂತ ನಾ ಕೇಳೋದು. ಇದಕ್ಕಿಂತ ಹೆಚ್ಚಿಂದ ಏನೂ ಕೇಳಿಲ್ಲ ಅವ್ರಿಗೆ.